ನಮಸ್ತೆ ಫ್ರೆಂಡ್ಸ್, ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯ ಹೇಳುವ ಪ್ರಕಾರ ಇವತ್ತು ನವರಾತ್ರಿಯಲ್ಲಿ 5ನೇ ದಿನ ತಾಯಿ ಸ್ಕಂದಮಾತೆಯನ್ನು ಪೂಜಿಸುವ ದಿನ. ಸ್ಕಂದಮಾತ ಅಂದರೆ ಸ್ಕಂದ ದೇವರ ತಾಯಿ. ಈ ದೇವಿಯು ಸಿಂಹದ ಮೇಲೆ ಸವಾರಿ ಮಾಡುತ್ತಾ ಒಂದು ಕೈಯಲ್ಲಿ ಮಗನಾದ ಸ್ಕಂದನನ್ನು ಹಿಡಿದಿರುತ್ತಾರೆ. ಇನ್ನು ಕೈಗಳಲ್ಲಿ ಕಮಲಗಳನ್ನು ಹಿಡಿದು ಶಾಂತಿ, ಮಮತೆ ಮತ್ತು ದೈವಿಕ ಶಕ್ತಿಯನ್ನು ತೋರಿಸುತ್ತಾ ಬಂದಿದ್ದಾರೆ. ಸ್ಕಂದ ಮಾತೆಯನ್ನು ಪೂಜಿಸಿದರೆ ಭಕ್ತರಿಗೆ ಜ್ಞಾನ, ಶಾಂತಿ ಮತ್ತು ಬಾಳಲ್ಲಿ ಸಮತೋಲನ ಸಿಗುತ್ತದೆ ಅನ್ನೋ ನಂಬಿಕೆ ಪರಂಪರೆಯಿಂದ ಇದೆ ಫ್ರೆಂಡ್ಸ್. ತಾಯಿಯ ಕೃಪೆಯಿಂದ ಕಷ್ಟಗಳು ಕಡಿಮೆಯಾಗುತ್ತವೆ, ಮನೆಯಲ್ಲಿ ಸಂತಾನ ಪ್ರಾಪ್ತಿ, ಸುಖ, ಸಂತೋಷ ಮತ್ತು ಸಮೃದ್ಧಿ ದೊರೆಯುತ್ತದೆ. ಆದ್ದರಿಂದ ಇಂದು ನಾವು ಸ್ಕಂದ ಮಾತೆ ದೇವಿಗೆ ಪ್ರಾರ್ಥನೆ ಮಾಡಿ ತಾಯಿಯ ಶಕ್ತಿ ಮತ್ತು ಕರುಣೆಯಿಂದ ಜೀವನ ಬೆಳಗಿಸೋಣ. ನಮಸ್ತೆ ಫ್ರೆಂಡ್ಸ್, ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯ ಹೇಳುವ ಪ್ರಕಾರ ಇವತ್ತು ನವರಾತ್ರಿಯಲ್ಲಿ 5ನೇ ದಿನ ತಾಯಿ ಸ್ಕಂದಮಾತೆಯನ್ನು ಪೂಜಿಸುವ ದಿನ. ಸ್ಕಂದಮಾತ ಅಂದರೆ ಸ್ಕಂದ ದೇವರ ತಾಯಿ. ಈ ದೇವಿಯು ಸಿಂಹದ ಮೇಲೆ ಸವಾರಿ ಮಾಡುತ್ತಾ ಒಂದು ಕೈಯಲ್ಲಿ ಮಗನಾದ ಸ್ಕಂದನನ್ನು ಹಿಡಿದಿರುತ್ತಾರೆ. ಇನ್ನು ಕೈಗಳಲ್ಲಿ ಕಮಲಗಳನ್ನು ಹಿಡಿದು ಶಾಂತಿ, ಮಮತೆ ಮತ್ತು ದೈವಿಕ ಶಕ್ತಿಯನ್ನು ತೋರಿಸುತ್ತಾ ಬಂದಿದ್ದಾರೆ. ಸ್ಕಂದ ಮಾತೆಯನ್ನು ಪೂಜಿಸಿದರೆ ಭಕ್ತರಿಗೆ ಜ್ಞಾನ, ಶಾಂತಿ ಮತ್ತು ಬಾಳಲ್ಲಿ ಸಮತೋಲನ ಸಿಗುತ್ತದೆ ಅನ್ನೋ ನಂಬಿಕೆ ಪರಂಪರೆಯಿಂದ ಇದೆ ಫ್ರೆಂಡ್ಸ್. ತಾಯಿಯ ಕೃಪೆಯಿಂದ ಕಷ್ಟಗಳು ಕಡಿಮೆಯಾಗುತ್ತವೆ, ಮನೆಯಲ್ಲಿ ಸಂತಾನ ಪ್ರಾಪ್ತಿ, ಸುಖ, ಸಂತೋಷ ಮತ್ತು ಸಮೃದ್ಧಿ ದೊರೆಯುತ್ತದೆ. ಆದ್ದರಿಂದ ಇಂದು ನಾವು ಸ್ಕಂದ ಮಾತೆ ದೇವಿಗೆ ಪ್ರಾರ್ಥನೆ ಮಾಡಿ ತಾಯಿಯ ಶಕ್ತಿ ಮತ್ತು ಕರುಣೆಯಿಂದ ಜೀವನ ಬೆಳಗಿಸೋಣ.